ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಿನ್ನೆ ಉತ್ತರ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಹಾಡು ಹಗಲಿನಲ್ಲೇ ಫಯಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಸಿನ ನಗರ ಸೇವಕರಾಗಿರ್ತಕ್ಕಂಥ ಅವರ ಮಗಳನ್ನು ಹತ್ಯೆ ಮಾಡಿರುವಂಥದ್ದು ಇವತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಕೇವಲ ಮತ ಬ್ಯಾಂಕ್ಗಳನ್ನು ಕಾಯ್ದುಕೊಳ್ಳುವಂಥ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯಿಂದಾಗಿ ಇವತ್ತು ರಾಜ್ಯದಲ್ಲಿ ಕಾನೂನು ತನ್ನ ಅಂಕೆಯನ್ನು ಮೀರ್ತಕ್ಕಂಥದ್ದಾಗಿದೆ. ನಾವು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ, ಯಾವ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಆಯಿತು ಅದನ್ನು ಮುಚ್ಚಿ ಹಾಕ್ತಕ್ಕಂಥ ಪ್ರಯತ್ನ ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿನೇ ಮಾಡಿದ್ರು, ಸರ್ಕಾರ ಮಾಡಿದ್ರು. ಇದು ರೆಸ್ಟೋರೆಂಟ್ಗಳಲ್ಲಿ ಬಿದ್ದಂಥ ಜಿದ್ದು, ಹೀಗಾಗಿ ರೆಸ್ಟೋರೆಂಟ್ಗಳಲ್ಲೇ ಈ ಘಟನೆ ಆಗಿದೆ ಅನ್ನುವಂಥದ್ದು ಹೇಳಿದರು. ಇನ್ನೊಂದು ಕಡೆ ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಆಯಿತು, ಉಪಮುಖ್ಯಮಂತ್ರಿಗಳು ಹೇಳಿದರು ಅಲ್ಲಿ ಸಿಲಿಂಡರ್ ಸ್ಫೋಟ ಆಗ್ಯದ, ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳ್ತಕ್ಕಂಥ ಮುಚ್ಚಿ ಹಾಕ್ತಕ್ಕಂಥ ಪ್ರಕರಣವನ್ನು ಮಾಡಿದರು. ಆದರೆ ತನಿಖೆಯಿಂದ ಗೊತ್ತಾಯಿತು ಅದು ಸಿಲಿಂಡರ್ ಅಲ್ಲ, ಅದು ಬಾಂಬ್ ಅಂತೇಳಿ. ರಾಮೇಶ್ವರ ಕಪೆಯಲ್ಲಿ ಆದಂಥದ್ದು ಪರಸ್ಪರ ಕ್ಯಾಂಟೀನ್ನಲ್ಲಿ ನಡೆದಂಥ ವೈರತ್ವದ ಘಟನೆಯಲ್ಲ, NIA ತಂಡದ ಮುಂದೆ ಸಾಬೀತಾಯಿತು ಇದು ವಿಧ್ವಂಸಕ ಕೃತ್ಯ ಅಂತೇಳಿ. ಮತ್ತು ಪೊಲೀಸರಿಗೂ ಕೂಡ ಒಂದು ಸುಪ್ರೀಮನ್ನ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ನನಗನ್ನಿಸ್ತದೆ. ಇತ್ತೀಚೆಗೆ ರಾಮನವಮಿಯ ದಿನ ಕಾರನ್ನು ತಡೆದು ಜೈ ಶ್ರೀರಾಮ್ ಘೋಷಣೆ ಕೂಗಬಾರ್ದು, ಅಲ್ಲ ಅಂತೇಳಿ ಅಷ್ಟೇ ಕೂಗಬೇಕನ್ನುವಂಥದ್ದು ಹೇಳಿದರು. ಮತ್ತು ಹನುಮಾನ್ ಚಾಲೀಸ ಹಾಕಿದಂಥ ಅಂಗಡಿಯ ಮಾಲಕನನ್ನು ಹೊರಗೆ ಎಳೆತಂದು ಹೊಡೆದು ಹಾಕಿದರು. ನಿನ್ನೆ ಗದಗನಲ್ಲಿ ಒಂದೇ ಮನೆಯಲ್ಲಿ 4 ಜನರನ್ನ ಕೊಲೆ ಆಯಿತು. ಈ ಎಲ್ಲ ಘಟನೆಗಳನ್ನು ನೋಡಿದರೆ ನನಗೇನು ಅನ್ನಿಸ್ತದೆ, ಸರ್ಕಾರ ತನ್ನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ವಿಫಲ ಆಗಿದೆ. ಅವರು ಪೂರ್ಣ ಚುನಾವಣೆಯಲ್ಲಿ ಮಗ್ನಾಗ್ಯಾರ. ಯಾವ ರೀತಿ ಚುನಾವಣೆ ಗೆಲ್ಲಬೇಕಂತೇಳಿ ನಾಗರಿಕರ ರಕ್ಷಣೆ ಬರಬೇಕಾದಂಥ ಸರ್ಕಾರ ಈ ರೀತಿ ಆಗಿರುವಂಥದ್ದು ಖಂಡನೀಯ. ನಿನ್ನೆ ಏನು ಫಯಾಜ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಇದನ್ನು ಕೇವಲ ಅರೆಸ್ಟ್ ಮಾಡಿ ಅವ್ರನ್ನ ರಕ್ಷಣೆ ಮಾಡಿದಂಗೆ ಆಗಿದೆ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ 2 ಮಕ್ಕಳ ಕೊಲೆಯನ್ನು ಮಾಡಿದ್ರು, ತಕ್ಷಣ ಅವರು ಶೂಟೌಟ್ ಮಾಡಿ ಬಿಸಾಕಿಬಿಟ್ರು. ಆ ರೀತಿಯಾದಂಥ ಒಂದು ಯಾವ ಸಮಾಜ ವಿರೋಧಿ ಶಕ್ತಿಗಳಿಗೆ ನೀವು ಭಯವನ್ನು ಹುಟ್ಟಿಸ್ತಕ್ಕಂಥ ಕಠಿಣ ಕಾನೂನು ಕ್ರಮವನ್ನು ತಗೊಳ್ಳೋದನ್ನು ಮಾಡಲಿಲ್ಲ ಅಂದರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಈಗಾಗಲೇ ಹದಗೆಟ್ಟು ಹೋಗಿದೆ, ಇನ್ನೂ ಹದಗೆಡ್ತಕ್ಕಂಥ ಎಲ್ಲ ಸಂದರ್ಭಗಳಿದಾವೆ ಅಂತ ನನಗೆ ಅನಿಸ್ತದೆ. ಆರೋಪ ಮಾಡ್ತಾರೆ ಅಂತಾರೆ, ಒಬ್ಬರೇ ಅಲ್ಲ ಇನ್ನೂ 4 ಜನ ಇದ್ರ ಹಿಂದ್ಗಡೆ ಇದ್ದಾರೆ ಹಾಗೆ ಅಂತೇಳಿ. ಯಾರೇ ಇರಲಿ, ನಾನೇನು ಅವನೊಬ್ಬನೇ ಹೇಳ್ತಾ ಇಲ್ಲ. ನಾನು ವಿಡಿಯೋ ನೋಡಿದ್ದೀನಿ, ಆ ವಿಡಿಯೋದಲ್ಲಿ ಒಬ್ಬೇ ವ್ಯಕ್ತಿ ಇದ್ದಾನೆ, ನೇಹ ತಂದೆನೇ ಹೇಳಿದಾನೆ. ಪಾಪ ಅವನ ಮೇಲೆ ಒತ್ತಡ ಏನು ಬಂದದ ಗೊತ್ತಿಲ್ಲ. ಅವನು ಯಾವನೇ ಸಮಾಜದವನು ಇರಲಿ, ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಹೇಳಿದ್ರೆ ಯಾರು ಸಮಾಜ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ಒಳಗೆ ಹಾಕಬೇಕು, ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಒಂದು ಗಲ್ಲು ಶಿಕ್ಷಣ ಅಥವಾ ಯಾವುದೋ ಒಂದು ಹೆದರಿಕೆ ಆಗ್ತಕ್ಕಂಥ ಪ್ರಕರಣ ಆಗಲಿಲ್ಲ ಅಂದ್ರೆ ಇದು ಈ ರೀತಿ ಮುಂದುವರಿತಾವಂತ ನನಗನ್ನಿಸ್ತದೆ.